ಒಂದು ತಿಂಗಳ ನಂತರ ಕುರುಕ್ಷೇತ್ರದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ. ಒಬ್ಬ ಮನುಷ್ಯನು ತನ್ನ ಮಕ್ಕಳಿಗಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಹಾಗಿದ್ಮೇಲೆ ಅವನು ಅವರಿಂದ ಸಂತೋಷನ ಯಾಕೆ ನಿರೀಕ್ಷಿಸಬಾರ್ದು? ಶ್ರೀಕೃಷ್ಣ, ಒಬ್ಬ ಮನುಷ್ಯನು ತನ್ನ ಮಕ್ಕಳಿಗಾಗಿ ಏನು ಮಾಡಿದ್ರೂ ಅದು ವ್ಯವಹಾರನೋ ಅಥವಾ ಪ್ರೀತಿನೋ ಪಾರ್ಥ ಎಂದು ಕೇಳಿದರು. ಅರ್ಜುನ ಸುಲಭವಾಗಿ ಉತ್ತರಿಸಿದ, ಅದು ಪ್ರೀತಿ. ಶ್ರೀಕೃಷ್ಣ ತನ್ನ ಸದಾ ಆಕರ್ಷಕ ನಗುವಿನೊಂದಿಗೆ, ಹಾಗಾದ್ರೆ ಕ್ರಿಯೆಗಳು ಫಲವನ್ನು ಯಾಕೆ ಬಯಸ್ತವೆ ಪಾರ್ಥ? ಭವಿಷ್ಯದ ಫಲಗಳು ವ್ಯವಹಾರದಲ್ಲಿ ಕಂಡುಬರುತ್ತವೆ, ಪ್ರೀತಿಲಿ ಅಲ್ಲ. ಇವತ್ತು ನಾನು ಚಿಕ್ಕಮ್ಮನ ಫೋನ್ನಲ್ಲಿ ಯಾರದೋ ವಾಟ್ಸಪ್ ಸ್ಟೇಟಸ್ ನೋಡಿದೆ. ವಿಷಯ ಆಳವಾಗಿದ್ದಷ್ಟು ಅದರ ಅರ್ಥ ಹೆಚ್ಚು. ಆದರೆ ವಾಸ್ತವವಾಗಿ ನಾವು ಏನನ್ನಾದರೂ ಒಳ್ಳೆಯದನ್ನು ಕೇಳಿಸಿಕೊಂಡಾಗ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗೆಯೇ ಅದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೇವೆ. ಆದರೆ ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸುವ ಸಮಯ ಬಂದಾಗ ನಾವು ಅದನ್ನು ಏಕೆ ಮರೆತು ಬಿಡುತ್ತೇವೆ? ನಮಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ, ಇಂತಹ ಸಂದರ್ಭಗಳು ಒದಗಿ ಬರುತ್ತವೆ. ನಾವು ಅದರಲ್ಲಿ ನಮ್ಮ ಪ್ರಯೋಜನವನ್ನು ಮಾತ್ರ ನೋಡುವವರೆಗೆ, ಅಂದರೆ ಸ್ವಲ್ಪ ಸಮಯದವರೆಗೆ ಮಾತ್ರ ಒಳ್ಳೆಯದನ್ನು ಇಟ್ಕೊಳ್ತೀವಿ. ಆದರೆ ನಾವು ಅದರಲ್ಲಿ ನಮಗಾಗೋ ಪ್ರಯೋಜನವನ್ನು ನೋಡೋದನ್ನು ನಿಲ್ಲಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರವು ನಮ್ಮ ಜೀವನದಲ್ಲಿ ಬದಲಾಗುತ್ತಾ ಹೋಗುತ್ತೆ. ಕೊನೆಯಲ್ಲಿ ಇಟ್ಟ ಡಾಟ್ನೊಂದಿಗೆ ನಿಟ್ಟುಸಿರೊಂದನ್ನು ಹೊರಚೆಲ್ಲಿದಳು ಶೀತಲ್ ರೂಮಿಗೆ ಬಂದ ಸುಜಾತ, ಶೀತು, ನೀನು ಒಡವೆಗಳು ಯಾವ್ಯಾವನ್ನ ತಗೋಬೇಕು ಅಂತ ಇದೆಯಾ ಎಂದರು ಅವಳ ಪಕ್ಕ ಕೂರುತ್ತಾ. ಶೀತಲ್, ನಾನು ಕೆಲವೊಂದಿಷ್ಟು ಲಿಸ್ಟ್ ಮಾಡ್ತಾ ಇದ್ದೀನಿ, ಮುಗಿದ ಮೇಲೆ ನಿಮಗೆ ಕೊಡ್ತೀನಿ, ಒಮ್ಮೆ ಚೆಕ್ ಮಾಡಿ ಚಿಕ್ಕಮ್ಮ ಎಂದಳು. ಸುಜಾತ, ವಿಶ್ವಾಸ್ ಸಂಜೆ ಬರ್ತಾ ಇದ್ದಾನೆ ಎಂದರು. ಶೀತಲ್, ಹೌದು, ಅವನ ಫ್ರೆಂಡ್ಸಲ್ಲಿ ಯಾರೋ ಒಬ್ಬರು ಫ್ಲ್ಯಾಟಲ್ಲಿ ನ್ಯೂ ಇಯರ್ ಪಾರ್ಟಿ ಇದೆ, ಅದಕ್ಕೋಸ್ಕರ ಬರ್ತಿದ್ದಾನೆ ಎಂದಳು. ಹೀಗೆ ಮಾತನಾಡುತ್ತಿರುವಾಗಲೇ ಬಾಗಿಲಿನ ಹೊರಗಿಂದ ಬೊಗಳುವ ಶಬ್ದ ಕೇಳಿಸಿತು. ಸುಜಾತ ನಗುತ್ತಾ, ಹೋಗು, ನಿನ್ನ ಮಕ್ಕಳು ಬಂದಿದ್ದಾರೆ ಎಂದರು. ಶೀತಲ್ ನಗುತ್ತಾ ಕೈಯಲ್ಲಿ ಹಿಡಿದಿದ್ದ ಡೈರಿಯನ್ನು ಅಲ್ಲೇ ಇಟ್ಟು ಎದ್ದು ಹೊರಬಂದಳು. ತನ್ನ ಬಳಿ ಇದ್ದ ಬಿಸ್ಕೆಟ್ ಅನ್ನು ಆ ನಾಯಿ ಮರಿಗಳಿಗೆ ಕೊಡುತ್ತಾ ಅವುಗಳ ಜೊತೆ ಆಟವಾಡುತ್ತಾ ಕುಳಿತಳು ಶೀತಲ್. ಹೌದು, ಇದು ಅದೇ ಮನೆ, ಅದೇ ಸ್ಥಳ, ಅದೇ ಸಿಟಿ. ಯಾವ ಊರನ್ನು ತೊರೆದು ಒಡೆದ ಹೃದಯವನ್ನು ಹೊತ್ತು ಹೊರಟು ಹೋಗಿದ್ದಳೋ ಅದೇ ಊರು. ಅವಳು ಕಳೆದ 20 ದಿನಗಳಿಂದ ಇಲ್ಲೇ ಇದ್ದಳು. ಎಲ್ಲವೂ ಮೊದಲಿನಂತೆಯೇ ಇತ್ತು ಎಂದು ಹೇಳಲಾಗುವುದಿಲ್ಲ, ಆದರೆ ಮೊದಲಿಗಿಂತ ತುಂಬ ಚೆನ್ನಾಗಿತ್ತು. ಶೀತಲ್ ಈಗ ಇಲ್ಲಿ ನೆಮ್ಮದಿಯ ಉಸಿರಾಡ್ತಾ ಇದ್ಲು. ಯಾಕಂದರೆ ಎಲ್ಲೋ ಒಂದು ಕಡೆ ಅಶ್ವಿನ್ನ ನೆನಪಿನ ಭಾರ ಅವಳಿಂದ ಇಳಿದೋಗಿತ್ತು. ಆದರೆ ಎಲ್ಲೋ ಅವಳು ಇನ್ನೂ ತನ್ನ ಕುಟುಂಬ ಮತ್ತು ವಿಶ್ವಾಸ್ ನಡುವೆ ತೂಗಾಡ್ತಾನೇ ಇದ್ಲು. ವಿಶ್ವಾಸ್ ಈಗ ಮೊದಲಿನ ಹಾಗೆ ಅವಳ ಹತ್ರ ಹಳೆ ಘಟನೆಗಳ ಬಗ್ಗೆ ಕೇಳೋಕೆ ಇಷ್ಟಪಡ್ತಾ ಇರಲಿಲ್ಲ. ಹಾಗೆ ಶೀತಲ್ ಕೂಡ ಹೇಳ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ. ಈಗ ಅವರಿಬ್ಬರ ನಡುವೆ ಮಧುರವಾದ ಭಾವನೆಯೊಂದು ಮಾರ್ಪಟ್ಟಿತ್ತು. ಶೀತಲ್ ಅದಕ್ಕೆ ಯಾವುದೇ ಹೆಸರನ್ನ ಇಡೋಕೆ ಹೋಗಲಿಲ್ಲ. ತನ್ನ ಮನೆಯ ಬೀದಿಯಲ್ಲಿ ತನ್ನ ಮುದ್ದಿನ ನಾಯಿ ಮರಿಗಳೊಂದಿಗೆ ಆಟವಾಡುತ್ತಾ ಅವಳು ಮೊದಲಿನಂತೆಯೇ ನಗುತ್ತಾ ಲವಲವಿಕೆಯಿಂದ ಇದ್ದಳು. ಇಂದು ಡಿಸೆಂಬರ್ 30. ಈ ದಿನಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷ ದಿನ ಶೀತಲಾಳ ಜೀವನದಲ್ಲಿ ಬಂದು ಹೋಗಿತ್ತು. ಅದರೊಡನೆ ತುಂಬ ನೆನಪುಗಳು ಸಹ ಉಳಿದು ಹೋಗಿದ್ದವು. ಮರುದಿನ ಕನ್ನಡಿಯ ಮುಂದೆ ನಿಂತು ಶೃಂಗರಿಸಿಕೊಳ್ಳುತ್ತಿದ್ದವಳನ್ನೇ ನೋಡುತ್ತಾ ನಿಂತಿದ್ದ ವಿಶ್ವಾಸ್, ಹೊರಡೋಣ್ವಾ ಎಂದು ಕೇಳಿದ. ಶೀತಲ್, ಓಕೆ ಎಂದಳು ಅವನತ್ತ ನೋಡಿ ನಗುತ್ತಾ. ಮತ್ತೊಮ್ಮೆ ಕನ್ನಡಿಯತ್ತ ತಿರುಗಿ ಅಲ್ಲಿ ಕಂಡ ತನ್ನ ಬಿಂಬವನ್ನು ಕಣ್ತುಂಬಿಕೊಂಡಳು. ಶೀತಲ್ ವಿಶ್ವಾಸ್ ಜೊತೆ ಹೊರಟು ನಿಂತಳು. ಅಲ್ಲಿಗೆ ಬಂದ ಸುಜಾತ, ಸ್ವಲ್ಪ ಬೇಗ ಬನ್ನಿ, ನಾನು ನಿಮ್ಮ ಚಿಕ್ಕಪ್ಪನಿಗೆ ಈ ವಿಷಯ ಹೇಳಿಲ್ಲ, ಮದುವೆಗಿನ್ ಸ್ವಲ್ಪ ದಿನ ಮಾತ್ರ ಉಳಿದಿವೆ, ಹೀಗಿರುವಾಗ ನೀವಿಬ್ರೂ ಹೀಗೆ ಹೊರಗೋಗೋದು ಅಷ್ಟು ಸರಿ ಇರಲ್ಲ ಎಂದರು. ವಿಶ್ವಾಸ್ ನಗುತ್ತಾ, ಕಾಮನ್ ಆಂಟಿ, ನೀವೇನು ಹೇಳ್ತಾ ಇದ್ದೀರಾ, ಈಗಿದೆಲ್ಲ ಕಾಮನ್ ಎಂದ. ಸುಜಾತ, ಈಗಿನ ಜನ್ರೇಷನ್ ಹುಡುಗರು ನಿಮಗೆ ಕಾಮನ್ ಆಗಿರ್ಬೋದಪ್ಪ, ಆದರೆ ನಮ್ಮ ಹಿರಿತಲೆಗಳಿಗೆ ಅದು ತಪ್ಪು ಎಂದು ನಕ್ಕರು. ವಿಶ್ವಾಸ್ ಮುಖವನ್ನು ನೋಡಿದ ಶೀತಲ್ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ಆಯಿತು ಚಿಕ್ಕಮ್ಮ, ನಾವು ಬೇಗ ಬಂದ್ಬಿಡ್ತೀವಿ ಎಂದಳು. ಸುಜಾತ ಮುಗುಳು ನಕ್ಕರು. ಶೀತಲ್ ವಿಶ್ವಾಸ್ ಜೊತೆ ಹೊರಗೆ ಹೋದಳು. ಇಬ್ಬರು ಕಾರಿನಲ್ಲಿ ಕುಳಿತ ತಕ್ಷಣ ಶೀತಲ್ ಮತ್ತೆ ವಿಂಡೋ ಗ್ಲಾಸನ್ನು ಕೆಳಗೆ ಇಳಿಸಿದಳು. ಅದನ್ನು ನೋಡಿದ ವಿಶ್ವಾಸ್, ನಿನ್ನ ಈ ಉಸಿರುಗಟ್ಟೋ ಸ್ಥಿತಿ ಯಾವಾಗ ಎಂಡಾಗುತ್ತೆ ಎಂದು ಕೇಳಿದ. ಶೀತಲ್ ಹೊರಗೆ ನೋಡುತ್ತಾ ಸೀಟಿನ ಮೇಲೆ ತಲೆ ಒರಗಿಸಿದವಳು, ನನಗೆ ಗೊತ್ತಿಲ್ಲ
ಎಂದಳು. ವಿಶ್ವಾಸ್ ಒಂದು ಮದುವೆ ಮಂಟಪದ ಮುಂದೆ ಕಾರನ್ನು ನಿಲ್ಲಿಸಿದ. ಶೀತಲ್ ಅಚ್ಚರಿಯಿಂದ ಮದುವೆಗೆ ಬಂದಿದ್ದೀವಾ ಎಂದು ಕೇಳಿದಳು. ವಿಶ್ವಾಸ್, ಇಲ್ಲ, ಇದೊಂದು ಆಚರಣೆ, ನೀನಿಳಿ, ನಾನು ಕಾರನ್ನ ಪಾರ್ಕ್ ಮಾಡಿ ಬರ್ತೀನಿ, ಒಳಗೆ ಸ್ವಲ್ಪ ರಶ್ ಇದೆ ಎಂದ. ಶೀತಲ್ ಸರಿ ಎಂದು ಹೇಳಿ ತನ್ನ ಸೀಟ್ ಬೆಲ್ಟ್ ತೆರೆದು ಕಾರಿನಿಂದ ಇಳಿದಳು. ವಿಶ್ವಾಸ್ ಕಾರನ್ನು ಮುಂದಕ್ಕೆ ಮೂವ್ ಮಾಡಿದಾಗ ಹಿಂದಿನಿಂದ ಯಾರೋ ಹೇ ಶೀತಲ್ ಎಂದು ಅವಳನ್ನು ಕರೆದರು. ಶೀತಲ್ ಹಿಂದಕ್ಕೆ ತಿರುಗಿ ನೋಡಿದಳು. ಅಲ್ಲಿ ಸೌರವ್ ನಿಂತಿದ್ದ. ಅವನೊಂದಿಗೆ ಹುಡುಗಿಯೊಬ್ಬಳು ನಿಂತಿದ್ದಳು. ಅವನು ಮುಂದೆ ನಡೆದು ಬರುತ್ತಾ ಹೇಗಿದ್ಯಾ ಎಂದು ಕೇಳಿದನು. ಶೀತಲ್ ಚೆನ್ನಾಗಿದ್ದೀನಿ, ಮುಖ ಒಂದು ತರಹ ಮಾಡಿದಳು. ಸೌರವ್ ಮೀಟ್ ಇಶಾನಿ, ನಾನು ಮದುವೆ ಆಗ್ತಿರೋ ಹುಡುಗಿ ಎಂದು ಜೊತೆಗಿದ್ದ ಹುಡುಗಿಯನ್ನು ಪರಿಚಯಿಸಿದ. ಇಶಾನಿ ಶೀತಲಾಳ ಕೈ ಕುಲುಕುತ್ತಾ ಹಲೋ ಶೀತಲ್ ಎಂದಳು. ಶೀತಲ್ ಮುಗುಳು ನಕ್ಕಳು. ಸೌರವ್ ನೀನಿಲ್ಲಿ ಸರ್ಪ್ರೈಸ್ ಎಂದ. ಶೀತಲ್ ನಾನು ವಿಶ್ವಾಸ್ ಜೊತೆ ಬಂದಿದ್ದೀನಿ ಎಂದಳು. ಆ ಮಾತನ್ನು ಕೇಳಿದ ಸೌರವ್ ಮುಖದಲ್ಲಿ ಇದ್ದ ನಗು ಮಾಸಿ ಹೋಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಶ್ವಿನ್ ವೆಲ್ಕಮ್ ಎಂದು ಹೇಳಿದ. ಅವನ ಕಣ್ಣುಗಳು ಕಿತ್ತಳೆ ಬಣ್ಣದ ಉದ್ದನೆಯ ಕುರ್ತಾ ಧರಿಸಿದ್ದ ಶೀತಲ್ ಮೇಲೆ ಬಿದ್ದ ತಕ್ಷಣ ಅವನ ಕಣ್ಣುಗಳು ಇದ್ದಕ್ಕಿದ್ದ ಹಾಗೆ ಹೆಪ್ಪುಗಟ್ಟಿದವು. ಅಷ್ಟರಲ್ಲಿ ಹಿಂದಿನಿಂದ ಬಂದ ವಿಶ್ವಾಸ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಶ್ವಿನ್ ಎಂದು ಕೈ ಕುಲುಕಿದ. ಅಶ್ವಿನ್ ಕೂಡ ಅವನ ಕೈ ಕುಲುಕುತ್ತಾ ಬಂದಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಎಂದು ನಕ್ಕ. ವಿಶ್ವಾಸ್ ನೀವೀಗ ನನ್ನ ಕ್ಲೈಂಟ್ ಅಲ್ಲ, ಸ್ನೇಹಿತ, ಹೀಗಿರುವಾಗ ಬರೋದು ಮಾತ್ರ ಅವಶ್ಯಕ ಅಲ್ವಾ? ನಗುತ್ತಾ ಶೀತಲ್ ಕಡೆಗೆ ನೋಡುತ್ತಾ ಮತ್ತೆ ಇಲ್ಲಿಗೆ ಬರೋಕೆ ನಮಗೆ ಇನ್ನೂ ಕೆಲವೊಂದಷ್ಟು ಕಾರಣಗಳಿದ್ವು ಎಂದ. ಅಶ್ವಿನ್ ನನಗೆ ಅರ್ಥ ಆಗುತ್ತೆ ಅಂದ. ವಿಶ್ವಾಸ್ ನಿನಗೆ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗಬೇಕು ಅಂದರೆ ಲವ್ವಲ್ಲಿ ಬಿದ್ದಿರಬೇಕು ಮೈ ಫ್ರೆಂಡ್ ಎಂದು ಅವನ ಕಾಲೆಳೆದ. ವಿಶ್ವಾಸ್ ಮಾತುಗಳನ್ನು ಕೇಳಿ ಅಶ್ವಿನ್ ಸುಮ್ಮನೆ ನಕ್ಕನಷ್ಟೆ. ವಿಶ್ವಾಸ್ ಹೋ, ನಾನು ಮರ್ತೇ ಹೋಗಿದ್ದೆ, ಒಂದು ಟೈಮಲ್ಲಿ ನೀನು ಕೂಡ ಲವ್ವಲ್ಲಿ ಬಿದ್ದಿದ್ದೆ ಅಲ್ವಾ? ಹುಬ್ಬೇರಿಸಿದ. ಅಶ್ವಿನ್ ನಗುತ್ತಾ ನಾನು ಇನ್ನೂ ಕೂಡ ಅದೇ ಪ್ರೀತಿಲಿ ಬಿದ್ದಿದ್ದೀನಿ ಎಂದವನು ಮುಂದಕ್ಕೆ ಕೈ ತೋರಿಸುತ್ತಾ ಒಳಗೆ ಹೋಗೋಣ ಎಂದ. ವಿಶ್ವಾಸ್ ಶೀತಲ್ ಜೊತೆ ಮುಂದೆ ಹೋದ. ಅಶ್ವಿನ್ ಹಿಂದಕ್ಕೆ ತಿರುಗಿದ ತಕ್ಷಣ ಸೌರವ್ ಅವನನ್ನು ತನ್ನ ಕಡೆಗೆ ಎಳೆದುಕೊಂಡ. ಶೀತಲ್ ಯಾಕೆ ಇಲ್ಲಿಗೆ ಬಂದ್ಲೋ ಆತಂಕದಿಂದ ಕೇಳಿದ. ಅಶ್ವಿನ್ ತಕ್ಷಣ ತನ್ನ ಬಾಯಿಯ ಮೇಲೆ ಬೆರಳಿಟ್ಟು ಸುಮ್ಮನಿರಲು ಹೇಳಿದ. ಅವಳಿಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಮಗ ಎಂದ. ಸೌರವ್ ಒಳಗೆ ಇಡೀ ಸೈನ್ಯನೇ ಇದೆ ಮಗ ಬೆದರಿದ ಕಂಗಳಿಂದ ಹೇಳಿದ. ಅಶ್ವಿನ್ಗೂ ಕೂಡ ಕ್ಷಣ ಮೈಂಡ್ ಬ್ಲಾಂಕ್ ಆಯಿತು. ಸೌರವ್ ತಕ್ಷಣ ಒಳಗೆ ಓಡಿದನು. ಸೌರವ್ ಒಳಗೆ ಓಡುತ್ತಿರುವುದನ್ನು ನೋಡಿದ ಇಶಾನಿ ಇವಳೇನಾ ಶೀತಲ್ ಎಂದು ಅಚ್ಚರಿಯಿಂದ ಕೇಳಿದಳು. ಅಶ್ವಿನ್ ಹೌದು, ಇವಳೇ ನನ್ನ ಶೀತಲ್ ಎಂದನು. ನನ್ನ ಎನ್ನುವ ಪದ ಅವನಿಗಷ್ಟೇ ಕೇಳಿಸುವಷ್ಟು ಸಣ್ಣ ಧ್ವನಿಯಲ್ಲಿ ಹೊರಬಂದಿತ್ತು. ತನ್ನ ಇಡೀ ಗುಂಪಿನೊಂದಿಗೆ ನಿಂತಿದ್ದ ಪೂರ್ವ, ಆದಿ, ಅಂಚಲ್, ಅಜೀನಾ ಮತ್ತು ನಿತಾರರನ್ನು ತನ್ನ ಜೋಕ್ಗಳಿಂದ ನಗಿಸುತ್ತಿದ್ದ. ಹಾಗೆಯೇ ಕೈಯಲ್ಲಿ ಹಿಡಿದಿದ್ದ ಬಾಟಲ್ನಿಂದ ಒಂದೊಂದೇ ಸಿಪ್ ಕುಡಿಯುತ್ತಾ ನಗುತ್ತಿದ್ದ. ಹೀಗಿರುವಾಗ ಶೀತಲ್ ತನ್ನ ಮುಂದೆ ಇರುವುದನ್ನು ನೋಡಿ ಅವನು ಆದಿಯ ಕಡೆಗೆ ನೋಡಿ ಅವನಿಗೆ ಕೈ ಸನ್ನೆ ಮಾಡ್ತಾ ಮಗ ಅಲ್ಲಿ ನೋಡೋ ಶೀತಲ್ ಬರ್ತಿದ್ದಾಳೆ ಎಂದ. ಎಲ್ಲರ ಕಣ್ಣುಗಳು ವಿಶ್ವಾಸ್ ಜೊತೆ ಬರುತ್ತಿರುವ ಶೀತಲ್ ಕಡೆಗೆ ಹೋದವು. ಅಲ್ಲಿರುವ ಯಾರಾದರೂ ಮಾತನಾಡುವ ಮೊದಲೇ ಸೌರವ್ ಅಲ್ಲಿಗೆ ಬಂದು ಎಲ್ಲರೂ ಗಮನ ಇಟ್ಟು ಕೇಳಿ, ಶೀತಲ್ ಯಾರು ಅಂತ ನಮಗೆ ಗೊತ್ತಿಲ್ಲ, ನೀವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಎಂದು ತಾಕೀತು ಮಾಡಿದ. ಅಲ್ಲಿರುವ ಯಾರಿಗೂ ಸೌರವ್ ಮಾತುಗಳು ಅರ್ಥವಾಗಲಿಲ್ಲ. ಅರ್ಥವಾಗುವ ಮೊದಲೇ ಎಲ್ಲರ ಕಣ್ಣುಗಳು ದೂರದಲ್ಲಿ ಬರುತ್ತಿದ್ದ ಕುಶ್ ಕಡೆಗೆ ಹೋದವು. ಅವನು ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ನೋಡುತ್ತಾ ಅವಳು ಶೀತಲ್ಲೇ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದ. ಶೀತಲ್ ದೂರದಿಂದ ಹತ್ತಿರಕ್ಕೆ ಬರುತ್ತಿರುವುದನ್ನು ನೋಡಿದ ತಕ್ಷಣ ಹೇ ಶೀತಲ್ ಎನ್ನುವಷ್ಟರಲ್ಲಿ ಸೌರವ್ ಓಡಿ ಬಂದು ಅವನ ಬಾಯನ್ನು ಮುಚ್ಚಿದ. ಬಾಯಿ ಮುಚ್ಚು ರಾಸ್ಕಲ್, ಅವಳು ಆ ಲಾಯರ್ ಜೊತೆ ಬಂದಿದ್ದಾಳೆ ಎಂದ. ಕುಶ್ ಅವನಿಂದ ಬಿಡಿಸಿಕೊಂಡು ಬಂದರೆ ಏನಾಯಿತು, ನಾನು ಕೂಡ ಅವಳ ಫ್ರೆಂಡು ಎಂದ. ಸೌರವ್ ಆದರೆ ಆ ಲಾಯರ್ಗೆ ಈ ವಿಷಯ ಗೊತ್ತಿಲ್ಲ ಎಂದ. ಕುಶ್ ಗೊತ್ತಿಲ್ಲದಿದ್ರೆ ಏನಾಯಿತು, ನಾನು ಅವನಿಗೆ ಹೇಳ್ತೀನಿ ಎಂದ ಅವನನ್ನೇ ನೋಡುತ್ತಾ. ಸೌರವ್ ತಕ್ಷಣ ಕುಶ್ನಿಂದ ದೂರ ಸರಿದು ಅವನ ತಲೆಯ ಮೇಲೆ 4-5 ಬಾರಿ ಬಾರಿಸಿದ. ಬುದ್ಧಿ ಬರಲಿ ನಿನಗೆ, ನಾವೆಲ್ಲ ಅಶ್ವಿನ್ ಫ್ರೆಂಡ್ಸ್, ಆದರೆ ಅವರಿಬ್ಬರ ಬಗ್ಗೆ ಆ ಲಾಯರ್ಗೆ ಗೊತ್ತಿಲ್ಲ ಎಂದ. ಕುಶ್
ಇದು ಮೋಸ ಎಂದ. ಸೌರವ್ ತಲೆ ಹಿಡಿದುಕೊಂಡು, ನೀನಿಷ್ಟು ಬೇಗ ಯಾಕೋ ಕುಡ್ದಿದ್ಯಾ ಅಳುವಂತೆ ಮುಖ ಮಾಡಿದ. ಖುಷ್, ಇದರಲ್ಲಿ ಶೀತಲ್ ಅಶ್ವಿನ್ ಪ್ರಶ್ನೆನೇ ಇಲ್ವಲ್ಲ, ಕಣ್ಣುಗಳನ್ನು ತೇಲಿಸುತ್ತಾ ಕೇಳಿದ. ಸೌರವ್, ನೀನೇನು ಮಾತಾಡಬೇಡ, ನಾನು ಈಗಲೇ ಬರ್ತೀನಿ ಎಂದು ಹೇಳುತ್ತಾ ಅವನು ಅಲ್ಲೇ ಇದ್ದ ಗುಂಪಿನತ್ತ ಹಿಂತಿರುಗಿದ. ಆದಿ, ಏನಾಯ್ತೋ ಎಂದು ಕೇಳಿದ. ಸೌರವ್, ಅವನಿಗೆ ಅರ್ಥನೇ ಆಗ್ತಿಲ್ಲ ಮಗ. ಸೋತವನಂತೆ ತಲೆಯ ಮೇಲೆ ಕೈ ಹೊತ್ತು ನಿಂತ. ಅವನ ಮಾತುಗಳನ್ನು ಕೇಳಿದ ಆದಿ ತನ್ನ ತೋಳುಗಳನ್ನು ಮಡಚಿಕೊಳ್ಳುತ್ತಾ, ನಾನು ಹೋಗಿ ಅರ್ಥ ಮಾಡಿಸ್ತೀನಿರು ಎಂದ ಕೋಪದಲ್ಲಿ. ಬೇಡ ಎಂದು ತಡೆದ ಸೌರವ್. ಆದರೆ ಆದಿ ನಿಲ್ಲಲಿಲ್ಲ. ನಿತಾರ ಕಡೆ ನೋಡುತ್ತಾ, ಹುಷಾರು ಎಂದ. ನಿತಾರ ಒಮ್ಮೆ ತನ್ನ ಹೊಟ್ಟೆಯನ್ನು ಸವರಿಕೊಳ್ಳುತ್ತಾ, ನನಗೆ ಗೊತ್ತು, ನೀನು ಹೋಗು ಎಂದಳು. ಆದಿ ಖುಷ್ ಕಡೆಗೆ ಹೋದ. ಹಸೀನಾ ವಿಶ್ವಾಸ್ ಜೊತೆ ನಿಂತಿದ್ದ ಶೀತಲಾಳನ್ನು ನೋಡುತ್ತಾ, ಮಚ್ಚಿ, ಗೊತ್ತಿಲ್ದವ್ರ ಹಾಗೆ ಆ್ಯಕ್ಟ್ ಮಾಡೋದಷ್ಟು ಸುಲಭನಾ ಎಂದು ಕೇಳಿದಳು ನಿತಾರಾಳನ್ನು. ನಿತಾರ ಕೂಡ ಅದೇ ರೀತಿ, ಸುಲಭ ಇರಲ್ಲ ಮಚ್ಚಿ ಎಂದಳು. ಅಷ್ಟರಲ್ಲಿ ವಿಶ್ವಾಸ್ ಬೇರೆ ಯಾರದೋ ಜೊತೆ ಮಾತಿಗೆ ಇಳಿದು ಅವರ ಜೊತೆ ಹೋದನು. ಸ್ವಲ್ಪ ಹೊತ್ತು ನಿಂತ ನಂತರ ಶೀತಲ್ ನಿತಾರಾಳನ್ನು ನೋಡಿದಾಗ ಅವಳು ಹೆದರುತ್ತಾ ಅವಳನ್ನೇ ನೋಡುತ್ತಿದ್ದಳು. ಶೀತಲ್ ಅವಳತ್ತ ನಡೆದು ಹೋದಳು. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಶೀತಲ್ ಅವ್ರ ಕಡೆಗೆ ಬರ್ತಿರೋದನ್ನ ನೋಡಿ ಎಲ್ಲರೂ ಮುಗುಳು ನಕ್ಕರು. ಶೀತಲ್ ನಿತಾರಾಳ ಬಳಿ ಬಂದು ಅವಳನ್ನು ಅಪ್ಪಿಕೊಂಡಳು. ಮುಂದಕ್ಕೆ ಬಂದಿರುವ ಅವಳ ಹೊಟ್ಟೆಯನ್ನು ನೋಡುತ್ತಾ, ಕಂಗ್ರಾಟ್ಸ್ ಎಂದಳು. ಶೀತಲ್ ತನ್ನನ್ನು ಅಪ್ಪಿಕೊಂಡದ್ದನ್ನು ನೋಡಿ ಸ್ವಲ್ಪ ಭಾವುಕಳಾದ ನಿತಾರ, ಥ್ಯಾಂಕ್ಸ್ ಎಂದು ಹೇಳಿದಳು. ನಿತಾರ ಶೀತಲ್ನಿಂದ ದೂರ ಸರಿದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು. ನೀನಿಲ್ಲಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಎಂದಳು. ಶೀತಲ್, ನಾನೀಗ ಇಲ್ಲೇ ಇದ್ದೀನಿ ಎಂದಳು. ಖುಷ್ ಆದಿಯ ಜೊತೆ ಅವರಿದ್ದಲ್ಲಿಗೆ ಬಂದ. ಮದುವೆನಾ ನಿಂದು? ದುಮುಗುಡುತ್ತಾ ಕೇಳಿದ ಖುಷ್. ಖುಷ್ ಮಾತು ತುಂಬ ಜೋರಾಗಿತ್ತು. ಹತ್ತಿರದಲ್ಲಿ ನಿಂತಿದ್ದ ಜನರೆಲ್ಲ ಅವನನ್ನೇ ನೋಡಲಾರಂಭಿಸಿದರು. ಶೀತಲ್ ಹಸೀನಾ ಕಡೆಗೆ ನೋಡಿದಾಗ ಅವಳು ಶೀತಲಾಳನ್ನು ಅಪ್ಪಿಕೊಂಡು, ಹೇಗಿದ್ಯಾ ಮೈ ಡಿಯರ್ ಏಂಜಲ್ ಎಂದಳು. ಶೀತಲ್, ಇಲ್ಲ, ಅವಳಿಗಿಲ್ಲ ಎಂದು ನಕ್ಕಳು. ಹಸೀನಾ, ಶಡಪ್, ನನಗೆಲ್ಲ ಗೊತ್ತು ಎಂದು ತಲೆ ಆಡಿಸಿದಳು. ಶೀತಲ್, ನೀವೆಲ್ಲರೂ ಈಗ ನನ್ನ ಮದುವೆಯಲ್ಲಿ ಬ್ಯಾಂಡ್ ಬಾರ್ಸೋಕೆ ಬಂದಿದ್ದೀರಾ ಎಂದು ನಕ್ಕಳು. ಆಂಚಲ್, ಇಲ್ಲ, ನೀನೇ ಆ ಬ್ಯಾಂಡ್ಗಳನ್ನೆಲ್ಲ ಬಾರಿಸ್ಬೋದು ಅಂತ ನನಗನ್ನಿಸ್ತಾ ಇದೆ ಎಂದು ನಕ್ಕ. ಖುಷ್, ಹೇ ಹುಷಾರಾಗಿ ಮಾತಾಡ್ರೋ, ಅವ್ರೀಗ ಶೀತಲ್ ಅಲ್ಲ, ಅವ್ರ ಲಾಯರ್ ಹೆಂಡತಿ ಆಗೋರು ಎಂದ. ಹಸೀನಾ, ಆದಿ, ನಿನ್ನ ಕೈಯಲ್ಲಿ ಒಂದೇ ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ ಕಣೋ, ಅವನನ್ನು ಎಲ್ಲಾದರೂ ದೂರ ಎಸಿ ಕೋಪದಲ್ಲಿ ಹೇಳಿದಳು. ಹಸೀನಾ ಮತ್ತೆ ಶೀತಲಾಳನ್ನು ನೋಡುತ್ತಾ, ಮದುವೆ ಯಾವಾಗ ಎಂದು ಕೇಳಿದಳು. ಶೀತಲ್, ಜನವರಿಲಿ ಎಂದಳು. ಪೂರ್ವ, ಅಂದರೆ ನೀವಿಬ್ರು ಒಂದೇ ಟೈಮಲ್ಲಿ ಹಾಳಾಗ್ತೀವಿ ಅಂತ ಮೊದಲೇ ಫಿಕ್ಸ್ ಆಗಿದ್ರಾ ಎಂದು ನಕ್ಕ. ಏಕೆಂದರೆ ಅಶ್ವಿನ್ ಮದುವೆ ಕೂಡ ಜನವರಿಯಲ್ಲೇ ಆಗಿತ್ತು. ಶೀತಲ್ ನಗುತ್ತಾ, ನೀವೆಲ್ಲರೂ ಬದಲಾಗೇ ಇಲ್ಲ ಎಂದಳು. ಆದಿ, ಹೌದು, ಪ್ರಪಂಚ ತಲೆ ಕೆಳಗಾಗಿ ತಿರುಗಬಹುದು, ಆದರೆ ಉದ್ದೇಶಗಳು ಬದಲಾಗಬಾರ್ದು. ಇದನ್ನು ನಾನು ಜೀವನದ ಪಾಠದಿಂದ ಕಲ್ತಿದ್ದೀನಿ ಪ್ರವಚನ ನುಡಿದ. ನಿತಾರ, ಬಾಯಿ ಮುಚ್ಚು ಆದಿ ಎಂದು ಶೀತಲ್ ಕಡೆಗೆ ನೋಡುತ್ತಾ, ನಿಮ್ಮಿಬ್ರು ಮಧ್ಯೆ ಈಗ ಏನೂ ಇಲ್ಲ ಅಲ್ವಾ ನೊಂದಂತೆ ಕೇಳಿದಳು. ಹಸೀನಾ, ನನ್ನ ಪ್ರಕಾರ ಈ ಬ್ರೇಕಪ್ ಶೀತಲ್ ಕಡೆಯಿಂದಲೇ ಆಗಿರಬೇಕು. ಯಾಕಂದರೆ ನಾನು ಅಶ್ವಿನ್ನ ನೋಡಿದಾಗಲೆಲ್ಲ ನನಗೆ ದೇವದಾಸಿಯಿಂದ ಹಿಡಿದು ಮಜ್ನುವರೆಗೂ ಎಲ್ಲರೂ ನೆನಪಾಗ್ತಾರೆ ಎಂದಳು. ಶೀತಲ್, ಸರಿ, ನಾನು ಹೊರಡ್ತೀನಿ ಎಂದಳು ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಕಂಡು. ಖುಷ್, ನೀನು ನೋಡೋಗ್ತಾ ಇದೆಯಾ ಅವಳನ್ನೇ ಗುರಾಯಿಸುತ್ತಾ ಕೇಳಿದ. ಶೀತಲ್, ಹೌದು, ಹಾಗೆ ಅಂದ್ಕೊಳ್ಳಿ, ಯಾಕಂದರೆ ನಿಮ್ಮ ಮಾತುಗಳು ನನ್ನನ್ನು ಮತ್ತೆ ಅದೇ ಹಾದಿಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಎಂದಳು. ನಿತಾರ, ನನ್ನ ಕಡೆಯಿಂದ ಸಾರಿ ಎಂದು ಮುಖ ಸಪ್ಪಗೆ ಮಾಡಿದಳು. ಹಸೀನಾ, ಸಾರಿ ಮುಖ ಬಾಡಿಸಿದಳು. ಅಂಚಲ್, ಪೂರ್ವ ಎಲ್ಲರೂ ಒಟ್ಟಿಗೆ ಸಾರಿ ಎಂದರು. ಖುಷ್ ಕೂಡ ನಗುತ್ತಾ ಸಾರಿ ಎಂದ. ಮುಂದಿನ ಕ್ಷಣ ಶೀತಲ್ ಮುಖದಲ್ಲಿ ಒಂದು ಚಿಂತೆ ಕಾಣಿಸಿಕೊಂಡಿತು. ಏಕೆಂದರೆ ಅವರೆಲ್ಲರೂ ಒಟ್ಟಿಗೆ ಇರುವಾಗ ಏನಾದರೂ ಅಚಾತುರ್ಯ ನಡೆದು ಹೋದರೆ ಎಂದು. ಸಾರಿ ಎಂದು ಹೇಳುತ್ತಾ ಶೀತಲ್ ತಕ್ಷಣ ವಿಶ್ವಾಸಿದ್ದ ಕಡೆಗೆ ಹೋದಳು. ಶೀತಲ್ ಬಂದ ತಕ್ಷಣ ಶೀತಲಾಳನ್ನು ಆಗಿಂದಲೂ ಗಮನಿಸುತ್ತಿದ್ದ ವಿಶ್ವಾಸ್, ಶೀತಲ್, ಇವನು ನನ್ನ ಫ್ರೆಂಡ್, ನಾವಿಬ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದ್ವಿ, ಆದರೆ ಇವನು ಇಲ್ಲಿಗೆ ಶಿಫ್ಟ್ ಆದ ಎಂದ.
ಶೀತಲ್ ಅವನನ್ನು ನೋಡಿ ಗ್ರೀಟ್ ಮಾಡಿದ ತಕ್ಷಣ ಆ ವ್ಯಕ್ತಿ, ಹೇ ನನ್ಗೆ ಇವ್ರು ಗೊತ್ತು, ನಾವು ಇರುವ ಫ್ಲ್ಯಾಟ್ ಇವ್ರ ಹತ್ರನೇ ಕೊಂಡ್ಕೊಂಡಿದ್ದು, ಇವರು ಮೊದಲು ಶ್ರೀಕೃಷ್ಣ ಬಿಲ್ಡರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಎಂದ ನೆನಪಿಸಿಕೊಂಡು. ಶೀತಲ್ ನಗುತ್ತಾ, ಹೋ ಹೌದು ಎಂದಳು. ಆದ್ರೆ ಈಗ ಶೀತಲ್ ಮನೋವೈದ್ಯೆ ಎಂದ ವಿಶ್ವಾಸ್. ಆ ವ್ಯಕ್ತಿ ಮುಗುಳ್ನಗುತ್ತಾ ಹೇಳಿದ, ಆದ್ರೆ ಏನಾಯ್ತು? ಆದ್ರೆ ಒಂದು ಕುತೂಹಲಕಾರಿ ವಿಷಯ ಕೇಳು. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋ ಎಲ್ರಿಗೂ ಶೀತಲ್ ಅವ್ರು ಗೊತ್ತು. ಹೇ ನೀವು ನಮ್ಮ ನೈಬರ್ ಕಣೋ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಶ್ವಿನ್, ಹೇ ಮುಕುಂದ್, ಅವರು ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ಳಿ ಎಂದ. ಶೀತಲ್ಗೆ ಇಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥನೇ ಆಗಲಿಲ್ಲ. ಆದರೆ ಅವಳಿಗೆ ಒಂದು ವಿಷಯ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಅವಳು ಸಾಧ್ಯವಾದಷ್ಟು ಬೇಗ ಇಲ್ಲಿಂದ ಹೊರಟುಬಿಡೋದು ಉತ್ತಮ ಅಂದುಕೊಂಡಳು. ಅಶ್ವಿನ್ ಆ ವ್ಯಕ್ತಿಯ ಜೊತೆ ಮಾತನಾಡುವವನಂತೆ ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋದ. ಶೀತಲ್ ಹೀಗೇನಾದರೂ ಡೈರಿಯನ್ನು ಬರೆಯಲು ಕುಳಿತುಕೊಂಡಿದ್ದರೆ ಅವಳ ಮೊದಲ ಸಾಲು ಖಂಡಿತವಾಗಿಯೂ, ಕೆಲವೊಮ್ಮೆ ನೀನು ತಿನ್ನದ ಆ ಮಾವಿನ ಹಣ್ಣುಗಳಿಗೆ ಬೆಲೆ ತೆರಬೇಕಾಗುತ್ತದೆ ಎಂದು ಬರೆಯುತ್ತಿದ್ದಳು. ಹೇಗಿದೆಯಾ ಶೀತಲ್? ಅವಳ ಹೆಸರನ್ನು ಅಲ್ಲಿ ಮತ್ತೊಮ್ಮೆ ಕೇಳಿದ ಶೀತಲ್ ಹೆದರುತ್ತಲೇ ಹಿಂದಕ್ಕೆ ತಿರುಗಿದಳು. ಅಲ್ಲಿ ಸುಮಂಗಲ ನಿಂತಿದ್ದರು. ನಗುತ್ತಾ ಅವಳ ಬಳಿಗೆ ಬಂದರು. ವಿಶ್ವಾಸ್ ಅವರನ್ನು ನೋಡಿ, ಹಲೋ ಸುಮಂಗಲ ಮೇಡಮ್ ಎಂದು ನಕ್ಕ. ಸುಮಂಗಲ ಅವನನ್ನು ಗ್ರೀಟ್ ಮಾಡಿ ನಗುತ್ತಾ, ನೀವೇನೂ ಅಂದ್ಕೊಂಡಿಲ್ಲ ಅಂದರೆ ನಾನು ಶೀತಲ್ ಜೊತೆ ಮಾತಾಡಬಹುದಾ ಎಂದು ಕೇಳಿದರು. ವಿಶ್ವಾಸ್ನ ಗೊಂದಲಮಯ ಮುಖ ನೋಡಿ, ಆನ್ಯಾ ಬಗ್ಗೆ ಎಂದರು. ವಿಶ್ವಾಸ್, ಓ ಹೌದಾ, ಆಗಲಿ ಮಾತಾಡಿ ಎಂದ. ಸುಮಂಗಲ, ಹೋಗೋಣ ಶೀತಲ್ ಎಂದರು. ಶೀತಲ್ ವಿಶ್ವಾಸ್ ಕಡೆ ನೋಡಿ ಸುಮಂಗಲರ ಜೊತೆ ನಡೆದಳು. ಜನಸಂದಣಿಯಿಂದ ಸ್ವಲ್ಪ ದೂರದಲ್ಲಿ ಶೀತಲ್ ಆನ್ಯಾಳನ್ನು ಹುಡುಕಲು ಶುರು ಮಾಡಿದಾಗ ಅದನ್ನು ಗಮನಿಸಿದ ಸುಮಂಗಲ, ಆನ್ಯಾ ಆಯಾ ಹತ್ರ ಇದ್ದಾಳೆ ಎಂದರು. ಶೀತಲ್ ಸುಮಂಗಲರ ಮುಖ ನೋಡುತ್ತಾ, ನೀವೇನಾದರೂ ಹೇಳ್ಬೇಕನ್ಕೊಂಡಿದ್ದೀರಾ ಅಳುಕುತ್ತಾ ಕೇಳಿದಳು. ಸುಮಂಗಲ, ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುತ್ತೆ. ಹಾಗೆ ಯಾರಿಗಾದ್ರೂ ಬೆರಳು ಮಾಡಿ ತೋರುವ ಮೊದಲು ಉಳಿದ 3 ಬೆರಳುಗಳು ನಮ್ಮತ್ತಲೇ ನೋಡ್ತಿರ್ತವೆ ಅಂತ ನನಗೆ ಗೊತ್ತಿತ್ತು. ತಿಳಿದಿದ್ರೂ ಸಹ ನಾನು ತಪ್ಪನ್ನು ಮಾಡಿದೆ ನೋಡು, ನೊಂದು ನುಡಿದರು. ಶೀತಲ್, ಆಂಟಿ ಬೇಸರದ ಮುಖ ಮಾಡಿದಳು. ಸುಮಂಗಲ, ಏನೂ ತಿಳಿದೆ ನಾನು ನಿನಗೆ ಮತ್ತು ನಿನ್ನ ತಂದೆ ತಾಯಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ಟೆ ಎಂದರು. ಶೀತಲ್ ಬೇಸರದ ಮುಖ ಮಾಡುತ್ತಾ, ನೀವು ಮತ್ತೆ ಅದೇ ಹಳೆ ವಿಷಯ ಯಾಕೆ ಮಾತಾಡ್ತಾ ಇದ್ದೀರಿ, ಮರ್ತುಬಿಡಿ ಆಂಟಿ ಎಂದಳು. ಸುಮಂಗಲ, ಒಂದು ಹೆಣ್ಣಾಗಿ ನಾನು ಇನ್ನೊಂದು ಹೆಣ್ಣನ್ನು ಅವಮಾನಿಸಿದೆ. ನಾನು ನನ್ನ ಸ್ವಂತ ದೃಷ್ಟಿಕೋನದಲ್ಲಿ ಯೋಚಿಸಿ ನನ್ನ ಸ್ಥಾನನ ಕೆಳಗಿಳಿಸ್ಕೊಂಡ್ಬಿಟ್ಟೆ. ಆದರೆ ನೀನು ನನ್ನೆಲ್ಲ ತಪ್ಪುಗಳನ್ನ ಮರೆತು ಮತ್ತೊಮ್ಮೆ ನನ್ನ ಮಗನಿಗೆ ಅವನ ಜೀವವನ್ನು ಹಿಂತಿರುಗಿಸಿ ನನ್ನ ದೃಷ್ಟಿಲಿ ತುಂಬ ಮೇಲಿನ ಸ್ಥಾನಕ್ಕೆ ಹೇರ್ಬಿಟ್ಟೆ. ಶೀತಲ್ ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಸುಮಂಗಲ ತುಂಬಿದ ಕಂಗಳನ್ನು ಹೊತ್ತು ಕೈಗಳನ್ನು ಕಟ್ಟಿಕೊಂಡು, ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮಗಳೇ, ಯಾಕಂದರೆ ಈ ಜೀವನದಲ್ಲಿ ನಾನು ಎಂದಿಗೂ ನಿನಗೆ ಋಣಿಯಾಗಿರ್ತೀನಿ ಎಂದರು. ಶೀತಲ್ ತಕ್ಷಣ ಸುಮಂಗಲರ ಕೈಗಳನ್ನು ಹಿಡಿದುಕೊಂಡು, ಆಂಟಿ ಪ್ಲೀಸ್, ಅದೆಲ್ಲ ಕಳೆದು ಹೋದ ಮಾತು, ಮುಖ ಸಪ್ಪಗೆ ಮಾಡಿದಳು. ಸುಮಂಗಲ, ಹೌದು, ಬಹುಶಃ ಅದು ಕಳೆದು ಹೋಗಿರ್ಬೋದು, ಆದರೆ ನನಗೆ ಎಲ್ಲವನ್ನ ತಿಳಿಸ್ಕೊಟ್ಟಿದೆ ಎಂದರು. ಶೀತಲ್, ಆ ಮಾತು ಬಿಡಿ, ನಾನು ಮೊದಲೇ ಹೇಳಿದ್ದೆ, ತಾಯಿಯ ಭಾವನೆಗಳನ್ನ ಪ್ರತಿ ಬಾರಿನೂ ತಪ್ಪಾಗಿ ನಿರ್ಣಯಿಸೋಕೆ ಆಗ್ಬರಲ್ಲ ಆಂಟಿ. ಅವಳು ಸ್ವಾರ್ಥಿಯಾಗಿದ್ರೂ ಸಹ, ಯಾಕಂದರೆ ಅವಳ ಸ್ವಾರ್ಥದಲ್ಲಿಯೂ ಸಹ ಅವಳ ಮಕ್ಕಳು ಮತ್ತು ಕುಟುಂಬದ ಹಿತಾಸಕ್ತಿ ಅಡಕವಾಗಿರುತ್ತದೆ ಸಮಾಧಾನಿಸಿದಳು. ಸುಮಂಗಲ, ಅಶ್ವಿನ್ ನಿನಗೋಸ್ಕರ ಎಲ್ಲರ ಜೊತೆ ಯಾಕೆ ಹೋರಾಡ್ದ ಅಂತ ನನಗೀಗ ಅರ್ಥ ಆಗ್ತಾ ಇದೆ ಎಂದರು ಅವಳನ್ನೇ ನೋಡುತ್ತಾ. ಆಂಟಿ, ಮುಂದಿನ ತಿಂಗಳು ನನ್ನ ಮದುವೆ ಇದೆ ಅಳುಕುತ್ತಾ ಹೇಳಿದಳು. ಸುಮಂಗಲ ನಗುತ್ತಾ, ನನಗೆ ಗೊತ್ತು, ಬೇರೆ ಯಾವುದೇ ಉದ್ದೇಶದಿಂದ ಈ ಮಾತನ್ನು ಹೇಳಲಿಲ್ಲ. ನಾನು ನಿನ್ನನ್ನು ಒಂದು ಸಾರಿ ಅಲ್ಲ, ತುಂಬ ಸಾರಿ ನೋಯಿಸ್ಬಿಟ್ಟಿದ್ದೀನಿ. ಶೀತಲ್, ಬೇರೆ ಏನಾದರೂ ಮಾತಾಡಿ ಆಂಟಿ, ಭಯವಾಗಿತ್ತು ಅವಳಿಗೆ. ಸುಮಂಗಲ, ಆ ದಿನ ಅಶ್ವಿನಿನನ್ನು ಮೀಟ್ ಮಾಡಿ ಬಂದ ಮೇಲೆ ನಾನು ನನ್ನ ಮಗನನ್ನು ಮೊದಲನೇ ಬಾರಿಗೆ ತುಂಬ ಹತ್ತಿರದಿಂದ ನೋಡಿದೆ. ಅವನನ್ನು ನಾನು ಅರ್ಥ ಮಾಡಿಕೊಂಡೆ. ಏನೋ ಗೊತ್ತಿಲ್ಲ, ಅವನವತ್ತು ನನ್ನ ಹತ್ರ ಎಲ್ಲ ಹೇಳ್ಕೊಂಡ. ನಿನ್ನ ಈ ಉಪಕಾರನ ನಾನು ಎಂದಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನಿಂದಾಗಿ ತಾಯಿ ಮತ್ತು ಮಗನ ನಡುವಿನ ಅದೃಶ್ಯದ ಗೋಡೆ ಕೆಡು ಬೀಳ್ತು. ನಾನು ಅಶ್ವಿನ್ ಜೊತೆಗಿದ್ದೀನಿ, ಯಾವಾಗಲೂ ಇರ್ತೀನಿ. ಅಶ್ವಿನ್ ಈಗ ಮನೆ ಬಿಟ್ಟು ಬೇರೆ ಕಡೆ ಇದ್ದಾನೆ, ಎರಡೂ ಕಡೆ ಹೊಂದ್ಕೊಂಡಿದ್ದೀನಿ ನಾನು ಎಂದರು.
ಶೀತಲ್, ವಿಶ್ವಾಸ್ ಕಾಯ್ತಾ ಇರ್ಬೋದು ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋದಳು. ಸುಮಂಗಲ ಅವರ ಮನಸ್ಸಿನಲ್ಲಿ ಬೇರೆ ಯಾವ ಉದ್ದೇಶವೂ ಇರಲಿಲ್ಲ. ಆದರೆ ಅವರ ಮಾತುಗಳನ್ನು ಕೇಳಿದ ಶೀತಲ್ ಎಲ್ಲೋ ಕಳೆದು ಹೋದಂತೆ ಚಿಂತೆ ಮಾಡುತ್ತಿದ್ದಳು. ಶೀತಲ್ ವಿಶ್ವಾಸ್ನ ಬಳಿಗೆ ಬಂದ ತಕ್ಷಣ, ಸುಮಂಗಲ ಅವರು ನಿನಗೆ ಯಾಕೆ ಕೈ ಮುಗಿತಾ ಇದ್ರು ಎಂದು ಕೇಳಿದ. ಶೀತಲ್, ನಾವಿಲ್ಲಿಂದ ಹೊರಡೋಣವಾ? ಅವನ ಮಾತಿನತ್ತ ಗಮನ ಕೊಡದೆ ಕೇಳಿದಳು. ವಿಶ್ವಾಸ್, ಏನ್ ಹೇಳ್ತಾ ಇದ್ಯಾ? ನಾವೀಗಷ್ಟೇ ಬಂದಿದ್ದೀವಿ. ಮುಖ ಒಂದು ತರಹ ಮಾಡಿದ. ಶೀತಲ್, ನನಗಿಲ್ಲಿ ಉಸಿರುಗಡ್ದಾಗ ಆಗ್ತಾ ಇದೆ. ಅಳುಮುಖ ಮಾಡಿ ಹೇಳಿದಳು. ವಿಶ್ವಾಸ್, ಶೀತಲ್, ನಿನ್ಗೆ ಯಾವಾಗಲೂ ಇದೇ ಥರದ ಪ್ರಾಬ್ಲಮ್ ಆಗುತ್ತೆ. ಆದರೆ ಅರ್ಥ ಮಾಡ್ಕೊ, ನಾವೀಗ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ. ನಾನು ಎಲ್ಲ ಕಡೆ ಒಬ್ಬನೇ ಹೋಗೋದಕ್ಕಾಗಲ್ಲ. ಪ್ಲೀಸ್, ಇದಕ್ಕೇನಾದರೂ ಸೊಲ್ಯೂಷನ್ ಕಂಡ್ಕೊ. ತುಸು ಕೋಪದಿಂದ ಉಸಿರಿದ. ಶೀತಲ್ ಮೌನವಾಗಿ ನಿಂತಳು. ವಿಶ್ವಾಸ್, ಏನಾದರೂ ತಿಂತೀಯಾ ಎಂದು ಕೇಳಿದ. ಶೀತಲ್ ಬೇಡವೆನ್ನುವಂತೆ ತಲೆ ಆಡಿಸಿದಳು. ವಿಶ್ವಾಸ್ ಅಲ್ಲಿಂದ ಮುಂದೆ ನಡೆದ.